ಬೆಟ್ಟ ಹೆಂಗಿದೆಯೋ ಚಿಕ್ಕದಾಗಿ ತೋರಿಸಿದ್ದಾರೆ. ಬೆಟ್ಟನ ಎಷ್ಟು ಚಿಕ್ಕದಾಗಿ ತೋರಿಸಿದ್ರೆ ಅದೇ ರೀತಿ ನೋಡ್ಬೇಕು ಮನುಷ್ಯ. ಅದನ್ನು ನೋಡ್ದೇನೆ ಬುದ್ಧಿವಂತ ಆಗೋದು, ಇಲ್ಲ ಅಂದರೆ ದಡ್ರಾಗ್ಬಿಡ್ತೀವಿ. ಡೆಲ್ಲಿ ಪಾರ್ಲಿಮೆಂಟಲ್ಲಿ ಯಾರವರ ಅವ್ರು ಉಳಿಸ್ಕೋಬೇಕು ನಾವು, ಇದು ವಿಷಯ. ಚೆನ್ನಾಗಿತ್ತು ಸಿನಿಮಾ, ತುಂಬ ಚೆನ್ನಾಗಿತ್ತು. ಫ್ಯಾನ್ ಗರ್ಲ್ ಆಗಿ ನೋಡಿದ್ದು. ತುಂಬ ತಿಳ್ಕೊಳ್ಳೋದಿದೆ, ಲೇಯರ್ಸ್ ಇದೆ ಸಿನಿಮಾದಲ್ಲಿ ತುಂಬ. ಹೋಪ್ಫುಲಿ ಅದೆಲ್ಲರೂ ಆ ಎಲ್ಲ ಲೇಯರ್ಸ್ನು ಬಿಡಿಸಿ ನೋಡ್ತಾರೆ ಜನರು ಅಂತ ಅಂದ್ಕೊಂಡಿದ್ದೀನಿ. ಸರ್ ಫಿಲಮ್ ಚೆನ್ನಾಗಿದೆ. ಇದು ಏನಂದರೆ ಸಂದೇಶ ಕೊಡುವಂಥ ಫಿಲಮ್ಮು. ನಿಮಗೆ ಜೀವನದಲ್ಲಿ ತುಂಬ ಅಡಚಣೆಗಳು ಬರುತ್ತೆ, ನಿಮ್ಗೆ ಏನು ಗುರಿ ಇರುತ್ತೋ ಅದ್ರ ಕಡೆನೇ ನಡೀರಿ ಅನ್ನೋದೇ ಒಂದು ಸಂದೇಶ ಇರೋದು ಈ ಫಿಲಮಲ್ಲಿ. ಅದೇ ನಾವು ಡಿಕೋಡ್ ಮಾಡಿರ್ತಾರೆ ಉಪಯೋಗಿ ಅವ್ರಿಗೆ ತಿಳಿಸ್ಬೇಕಾಗಿದೆ. ಸರ್ ಕೂಲ್ ಆಗಿ ಕಾಮ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಮೂವಿ ನೋಡಿ, ವಿಷಯ ಅರ್ಥ ಆಗುತ್ತೆ, ವಿಷಯ ತಿಳ್ಕೊಳ್ಳಿ. ಹೊಸ ಸ್ಟೋರಿ ಎಲ್ಲ ಸಕ್ಕತ್ತಾಗ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳೇಬೇಕು. ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಪರ್ಸನಲ್ ಡೆವಲಪ್ಮೆಂಟ್ ಆಗುತ್ತೆ, ಸೊಸೈಟಿನೂ ಡೆವಲಪ್ಮೆಂಟ್ ಆಗುತ್ತೆ. ಇಡೀ ವರ್ಲ್ಡಲ್ಲೇ ಉಪ್ಪಿ ಸರ್ ಥರ ಯಾರೋ ಡೈರೆಕ್ಷನ್ ಮಾಡೋಕ್ಕಾಗಲ್ಲ. ಇನ್ನೂ ಫೋಕಸ್ ಸಿಕ್ಕಿಲ್ಲ, ಫೋಕಸ್ ಸಿಗೋರು ನೋಡ್ತಾನೆ ಇರಿ ಸರ್. ಫೋಕಸ್ ಆಗಿ ನೋಡಿದ್ರೆ ರೀಲಲ್ಲಿರೋದು ರಿಯಾಲಿಟಿಯಲ್ಲಿರೋ ರೀಲು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಉಪ್ಪಿ ಬಾಸು ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಅನ್ಯಾಯ, ಜಾತಿ ಭೇದ ಎಲ್ಲ ಹೆಂಗಾಗ್ತೀನಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲ ಒಂದ್ಸಲ ಬಂದು ಫಿಲಮ್ ನೋಡಿ. ಮೂವಿ, ಸಾಂಗ್ಸು, ಕಾಸ್ಟ್ಯೂಮು, ಪಿಕ್ಚರೈಸೇಷನ್, ಕ್ಯಾಮ್ರಾ ವರ್ಕು ತುಂಬ ಅಲ್ಟಿಮೇಟ್. ಯಾವುದೋ ಇಂಗ್ಲೀಷ್ ಮೂವಿ, ಹಾಲಿವುಡ್ ಮೂವಿ ನೋಡ್ದಂಗಿದೆ. ಒಳ್ಳೆ ಪಿಕ್ಚರು, ಎಲ್ಲರೂ ದಯವಿಟ್ಟು ಬಂದು ನೋಡಿ ರಿಕ್ವೆಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ನೋಡಬೇಕು. ಪೊಲಿಟಿಷಿಯನ್ಸ್ ಏನಂತ ಗೊತ್ತಾಗುತ್ತೆ, ಬಂದು ನೋಡಿ. ಸೂಪರ್ ಆಗಿದೆ ಸರ್, ಇನ್ನೊಂದು ಸತಿ ನೋಡಬೇಕು. ನೋಡ್ತೀವಿ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಜನ ನೋಡ್ಕೊಂಡು ತಿಳ್ಕೊಬೇಕು. ಇನ್ನು ಇವಾಗೂ ಬುದ್ಧಿ ಕಲಿಯಿಲ್ಲ ಅಂದರೆ ಇನ್ನೇನು ಸಿಕ್ತು. ನಾವು ಆಲೆ 2ನೇ ಸಲ ಇದು ಫೋಕಸ್ಗೆ ಆಗೋಯ್ತು ಆಲೆ. ಸರ್ ಮೂವಿ ನೋಡಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೋದರೆ ಅದು ಉಪೇಂದ್ರ ಅವ್ರು ಬಿಡಲ್ಲ ಹಂಗೆ ಹೇಳೋಕ್ಕೆ. ಸೊ ಮೂವಿ ರಿವ್ಯೂನೇ ಮಾಡೋಕ್ಕಾಗಲ್ಲ. ಒಂದ್ಸಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಬಟ್ ಇನ್ನೂ ಡೈರೆಕ್ಟ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಚೆನ್ನಾಗಿತ್ತು. ತುಂಬ ಸಂಭ್ರಮದ ಉತ್ಸಾಹ ಇದೆ. ಆಮೇಲೆ ಇಟ್ಸ್ ಅ ಸೆಲೆಬ್ರೇಷನ್ ವಿತ್ ಆಲ್ ದ ಫ್ಯಾನ್ಸ್. ಅಂತ ಬೆಳಿಗ್ಗೆ ಬಂದು ನೋಡ್ಬೇಕಂದ್ರೆ ಇಟ್ಸ್ ಲೈಕ್ ಯಂಗ್ ಜನ್ರೇಷನ್ ಆಲ್ಸೋ ಕಮ್. ನಮ್ಮ ಏಜ್ ಗ್ರೂಪ್ ಅವ್ರು ಅಲ್ದೇ ಈ ಏಜ್ ಗ್ರೂಪ್ ಅವರು ಆಫ್ಟರ್ ಅವ್ರಿಗೆ ಒಂದು 20-30 ಇಯರ್ಸ್ ಏಜ್ ಗ್ರೂಪ್ ಇರ್ಬೋದು. ಅವರು ಬರ್ತಿದ್ದಾರೆ ಅಂದರೆ ದಟ್ಸ್ ದ ಮಾಸ್ ಅಪೀಲ್ ಉಪೇಂದ್ರ ಇಸ್ ಪುಲ್ಲಿಂಗ್ ಫಾರ್ ದ ಕ್ರೌಡ್. ಸೊ ಇಟ್ಸ್ ವೆರಿ ಗುಡ್ ಸೆಲೆಬ್ರೇಷನ್ ಮೂಡ್ ಎವ್ರಿವೇರ್. ಹೌದು, ಯೋಚನೆ ಮಾಡಬಾರ್ದು. ಐ ಮೀನ್ ಇಟ್ಸ್ ಎಂಟರ್ಟೈನ್ಮೆಂಟ್. It's just you have to take it as an entertainment and we just have to celebrate the movie. It's thought provoking. I mean, ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. we'll really cherish this movie when we go back. Yeah? ಉಪ್ಪಿ ಸರ್ ಮೂವಿ ನೋಡಲೇಬೇಕು. He's given a very deep message with a very jovial setup. Uppi sir is the best. Come on, let's go. Everyone, please watch the movie.